ತೆರಿಗೆ ಸೋರಿಕೆ ಎಲ್ಲಿದೆ ಅಲ್ಲಿ ಭದ್ರ ಮಾಡಿ ನಾವಿದ್ದೀವಿ. FKCC ವಿತ್ ಗವರ್ನಮೆಂಟ್ ನಾವೇನು ಮಾಡಿದ್ದೀವಿ, ತಾಲೂಕು ಹೋಗಿ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ಗೆ ಹೋಗಿ ತೆರಿಗೆ ನಾವು ಯಾಕೆ ಕಟ್ಟಬೇಕು, ತೆರಿಗೆ ಯಾಕೆ ರಿಜಿಸ್ಟರ್ ಮಾಡಬೇಕು, ನೀವು ಡೀಲರ್ಶಿಪ್ ಯಾಕೆ ತೊಗೋಬೇಕು ಅನ್ನೋದನ್ನು ಮನವರಿಕೆ ಮಾಡಿ ಈ ವ್ಯಾಟ್ ಪರಿಚಯ ಮಾಡುವಾಗ ಆ್ಯಸ್ ಎ ಗೌರ್ಮೆಂಟ್ ಏಜೆನ್ಸಿ ಮಾಡಬೇಕಾದನ್ನು ಆ್ಯಸ್ ಎ NGO FKCC ನಾವು ಮಾಡಿದ್ದೀವಿ. ನಮ್ಮ ಟ್ಯಾಕ್ಸ್ ಚೇರ್ಮನ್ ವ್ಯಾಟ್ ಟ್ಯಾಕ್ಸ್ ಚೇರ್ಮನ್ ಮಿಸ್ಟರ್ BD ಮನೋಹರ್ ತಮ್ಮ ಭಾಳ ವೇಳೆಗಳನ್ನು ಅಂದರೆ ಟೈಮ್ನ ಜಿಲ್ಲಾವಾರು ತಾಲೂಕುವಾರು ಹೋಗಿ ಅಲಾಂಗ್ ವಿತ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಜೊತೆ ಮಾತಾಡಿ ಅವರು ಮನವರಿಕೆ ಮಾಡಿದ್ದಾರೆ. ಇವತ್ತೇನಾದ್ರು ಡೀಲರ್ಶಿಪ್ ಡಿಸಿಷನ್ ಜಾಸ್ತಿ ಆಗಿರ್ಬೇಕಾದ್ರೆ ಮೇಯ್ನ್ ಕಾರಣ ಕರ್ನಾಟಕ ರಾಜ್ಯದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಘಂಟಾಘೋಷವಾಗಿ ಹೇಳ್ತೀನಿ. ಸಿದ್ದರಾಮಯ್ಯನವರು 2005ರಲ್ಲಿ ಸುಮಾರು 11,483 ಕೋಟಿ ರೂಪಾಯಿ ಬಂತು. ಅದು ಈ ಸಲ ಜನವರಿಗೆ 30,595 ಕೋಟಿ ರೂಪಾಯಿ ತಲುಪಿರ್ಬೇಕಾದ್ರೆ ಅದು ಇಟ್ ಇಸ್ ವಿತ್ ದ ಹೆಲ್ಪ್ ಆಫ್ FKCC. ಇಟ್ ಇಸ್ ನಾಟ್ ಪ್ಯೂರ್ಲಿ ಆನ್ ದ ಗವರ್ನಮೆಂಟ್. ಸರ್ಕಾರ ಕೈಗಾರಿಕೆಗಳಿಲ್ದವರೆ ಏನ್ ಮಾಡ್ಬೋದು, ಸೋರಿಕೆ ಮತ್ತು ನಿಮ್ಮ ಆಡಳಿತದಲ್ಲಿ ಕೊರತೆ, ನಿಮ್ಮಲ್ಲಿ ಆಡಳಿತದಲ್ಲಿ ಕುಂಠಿತ ಇರೋದು, ಆಡಳಿತದ ಸೋರಿಕೆ ಇರೋದನ್ನ ಸರಿ ಮಾಡಿ. ನೀವೇನು ಬಡ್ಜೆಟಲ್ಲಿ ಹಣ ಕೊಟ್ಟಿದ್ರೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಅದಾಗ್ತಾ ಇಲ್ಲ. ಈಗ ತಾನೇ ನಮ್ಮ ಪ್ರೊಫೆಸರ್ ಸಾಹೇಬ್ರು ಹೇಳಿದ್ರು, ಡಾಕ್ಟ್ರು ಈ ಥರ ತೆರಿಗೆ ಏನೋ ಅನುಕೂಲ ಈ ಥರ ಮಾಡಿದ್ದಾರೆ. ಬಟ್ ಯಾವಾಗ ಅದು ಸೀಡಿಂಗಿಂದ ಹಿಡಿದು ಅಂದರೆ ಬೀಜದಿಂದ ಹಿಡಿದು ಬೆಳೆ ಬರೋವರೆಗೆ ಮತ್ತು ಬೆಳೆಯನ್ನು ಮಾರುವವರೆಗೆ ಕ್ವಾಲಿಟಿ ಆ ರೈತನಿಗೆ ಬೇಕಾದಂಥ ಮೂಲಭೂತ ಸರಕು ಅದೇ ರೀತಿ ಪ್ರಜೆಗಳಿಗೂ ಕೊಡಬೇಕು, ಇಂಡಸ್ಟ್ರಿಗೂ ಕೊಡಬೇಕು. ನಾವೇನು ಕೇಳಿದ್ದೀವಿ, ನಮ್ಮ ಬೆಂಗಳೂರು ಸಮಗ್ರ ಯೋಜನೆಗಳಾಗಬೇಕಾದ್ರೆ ಸುಮಾರು 1 ಲಕ್ಷ ಕೋಟಿಗೆ ಮಿಗಿಲಿ ನಮ್ಮ ಬಡ್ಜೆಟ್ ಇದೆ. ಅಷ್ಟೇ ಬಡ್ಜೆಟ್ ಬೆಂಗಳೂರು ಬೇಕು. ಈಗ ಹಿಂದೆ ನಾವು ಆನಂದ್ ಶರ್ಮಾ ಬಂದಾಗ ಈ ಮಾತಾಡೋದು ಸಿದ್ದರಾಮಯ್ಯ ಅಂತ, ಆಗ ನಮ್ಮ ಮೋಹನ್ ದಾಸ್ ಪೈ ಅವರು ಹೇಳಿದ್ರು, ನೀವು ಸಪ್ರೇಟಾಗಿ ಬೆಂಗಳೂರಿಗೆ ಒಂದು ಬಡ್ಜೆಟ್ ಕೊಡಬೇಕು 1 ಲಕ್ಷ ಕೋಟಿ. ಯಾಕೆಂದರೆ ನೀವು 1,000, 2,000 ಕೋಟಿ, 13,000 ಕೋಟಿಗೆ ಆಗಲ್ಲ ಕೆಲಸ. ಭಾಳ ಬೆಳೆದು ಬಿಟ್ಟಿದೆ ಬೆಂಗಳೂರು. ಆದ್ದರಿಂದ ಅವರು ಕೇಳೋ ಪ್ರಶ್ನೆನೂ ವಸ್ತುಸ್ಥಿತಿಗೆ ಭಾಳ ಹತ್ತಿರವಾಗಿದ್ದು, ನಾವೇನು ಮಾಡ್ತಿದ್ದೀವಿ ಅಂದರೆ ಅದಕ್ಕೊಂದು ಕೇಂದ್ರ ಸರ್ಕಾರ ಒಂದು 25,000 ಕೋಟಿ ಅನುದಾನ ಕೊಡಬೇಕು, ಸ್ಟೇಟ್ ಗೌರ್ಮೆಂಟ್ 25,000 ಕೊಡಬೇಕು, 50,000 ಕ್ರೋಸು ಹೊರಗಡೆಯಿಂದ ಇನ್ವೆಸ್ಟ್ ಮಾಡೋ ಥರ ಮಾಡಬೇಕು. ಆವಾಗ ಸಮಗ್ರವಾಗಿ 1 ಲಕ್ಷ ಕೋಟಿ ನಾವು ವಿನಿಯೋಗ ಮಾಡಿ ಭಾಳ ಶಾರ್ಟ್ ಟರ್ಮ್ ಅಂತ ಲಾಂಗ್ ಟರ್ಮ್ನಲ್ಲಿ ಮಾಡಿದಾಗ ನಾವು ಈಗ ಮಾತಾಡ್ತಿರೋ ಎಲ್ಲ ಸಮಸ್ಯೆಗಳು ಸುಮಾರು ಒಂದು 60% ಒಂದು ಪರಿಹಾರ ಸಿಗ್ಬೋದು. ಅದಲ್ಲದೆ ಹೋದರೆ ಪರಿಹಾರ ಖಂಡಿತ ಸಿಗಲ್ಲ. ಈ 13,000 ಆಗೋದಿಲ್ಲ. ಯಾಕೆಂದರೆ 2024ನೇ ಇಸ್ವಿಗೆ ಬೆಳಿಬೇಕಂತ ಬೆಂಗಳೂರು 2014 ಬೆಳೆದ್ಬಿಟ್ಟಿದೆ. ಆಮೇಲೆ ನಮ್ಮ ಬಡ್ಜೆಟ್ ಏನಾಗಿರಬೇಕು, ದೂರದೃಷ್ಟಿ ಆಗಿರಬೇಕು. ಇವಾಗ ಏನು 1,30,000 ಕೋಟಿ ಅಂತ ಹೇಳ್ತೀವೋ ಅದು ಮುಂದೆ 15 ವರ್ಷದಲ್ಲಿ ನೀವು 10% ಹೆಚ್ಚಿಗೆ ಮಾಡಿದ್ರೆ 20 ಲಕ್ಷ ಕೋಟಿ ಆಗಬೇಕು ಆ ಬಡ್ಜೆಟ್. ಆ ದೂರದೃಷ್ಟಿ ನಮ್ಮ ಸಿದ್ದರಾಮಯ್ಯವ್ರಿಗೆ ಇರಬೇಕು.